ಬೆಂಗಳೂರು. ಕನ್ನಡ ಚಿತ್ರ ಕಲ್ಟ್ ಬಿಡುಗಡೆಯಾದ 5ನೇ ದಿನವೂ ರಾಜ್ಯದ ಎಲ್ಲಾ ಪ್ರಮುಖ ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದೆ. ಚಿತ್ರಕ್ಕೆ ನಟ ಝೈದ್ ಖಾನ್ ಅವರ ಅಭಿಮಾನಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಚಿತ್ರಮಂದಿರಗಳಲ್ಲಿ ಸಂಭ್ರಮದ ವಾತಾವರಣ ಕಂಡುಬರುತ್ತಿದೆ. ಚಿತ್ರದಲ್ಲಿನ ಪ್ರೇಮಕಥೆ, ಪ್ರೇಮ ವೈಫಲ್ಯ ಮತ್ತು ನಂತರ ಮತ್ತೊಂದು ಪ್ರೀತಿಯ ಹುಡುಕಾಟದ ಕಥಾಹಂದರ ಪ್ರೇಕ್ಷಕರನ್ನು ಸೆಳೆಯುತ್ತಿದೆ. ನಾಯಕನಾಗಿ ಝೈದ್ ಖಾನ್ ಅವರು ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದು, ಅವರ ಅಭಿನಯ, ಭಾವನಾತ್ಮಕ ದೃಶ್ಯಗಳು ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ನು ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ. ಆದರೆ ಮತ್ತೊಂದೆಡೆ ಚಿತ್ರವು ವಿಮರ್ಶಕರಿಂದ ಮಿಶ್ರ ಪ್ರತಿಕ್ರಿಯೆಗಳನ್ನು ಕೂಡ ಪಡೆದುಕೊಂಡಿದೆ. ಕೆಲವು ವಿಮರ್ಶಕರ ಅಭಿಪ್ರಾಯದಂತೆ ಕಲ್ಟ್ ಚಿತ್ರದಲ್ಲಿನ ಕಥೆ ಮತ್ತು ನಿರೂಪಣೆ ಹಳೆಯ ಮಾದರಿಯದ್ದಾಗಿದ್ದು, ಪ್ರೇಮ ವೈಫಲ್ಯಗೊಂಡ ನಾಯಕನ ಪಾತ್ರವನ್ನು ಅತಿಯಾಗಿ ರೊಮ್ಯಾಂಟಿಸೈಸ್ ಮಾಡಲಾಗಿದೆ. ಉತ್ತಮ ಅಭಿನಯದ ನಡುವೆಯೂ ಬಲಹೀನ ಕಥಾ ಸಂಕಲನ ಚಿತ್ರದ ಪ್ರಮುಖ ದೌರ್ಬಲ್ಯವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಒಟ್ಟಾರೆ ಕಲ್ಟ್ ಚಿತ್ರವು ಅಭಿಮಾನಿಗಳ ಬೆಂಬಲದೊಂದಿಗೆ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದರೂ ವಿಷಯದ ದೃಷ್ಟಿಯಿಂದ ಮಿಶ್ರ ಪ್ರತಿಕ್ರಿಯೆಗಳನ್ನು ಎದುರಿಸುತ್ತಿದೆ. ಕನ್ನಡ ಚಿತ್ರರಂಗದ ಇತ್ತೀಚಿನ ಬಿಡುಗಡೆ ಕಲ್ಟ್ ರಾಜ್ಯದ ಹಲವಾರು ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದ್ದು, ನಟ ಝೈದ್ ಖಾನ್ ಅವರ ಅಭಿಮಾನಿಗಳು ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಪ್ರೇಕ್ಷಕರು ಚಿತ್ರದಲ್ಲಿನ ಪ್ರೇಮ, ವಿಚ್ಛೇದನ ಮತ್ತು ಮತ್ತೊಂದು ಪ್ರೀತಿಯ ಹುಡುಕಾಟದ ಕಥಾಹಂದರವನ್ನು ಮೆಚ್ಚಿಕೊಂಡಿದ್ದಾರೆ. ಝೈದ್ ಖಾನ್ ಅವರ ಅಭಿನಯವನ್ನು ಬಹುಪಾಲು ಅಭಿಮಾನಿಗಳು ಶ್ಲಾಘಿಸಿದ್ದಾರೆ. ಚಿತ್ರದಲ್ಲಿ ಝೈದ್ ಖಾನ್ ಅವರು ಮಹಾವ ಅಂದ್ರೆ ಮ್ಯಾಡಿ ಎಂಬ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನಮ್ಮ ಝೈದ್ ಖಾನ್ ಪಿಕ್ಚರ್ ನೋಡಿ ನೀವು ಅನುಭವ ತಗೊಳ್ಳಿ. ಇದರಲ್ಲಿ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಹೇಳಬೇಕು ಅಂದರೆ 10 ಜನ ಹೇಳಬೇಕು, 100 ಜನ ಹೇಳಬೇಕು ಅಂತ ಏನಿಲ್ಲ. ನೀವು ಬಂದು ಪಿಕ್ಚರ್ ನೋಡ್ರಿ, ನಾವು ಏನು ಹೇಳ್ತಾ ಇದ್ದೀವಿ ನಿಮ್ಗೆ ಏನು ಗೊತ್ತಾಗುತ್ತೆ. 1000 ಜನ 1000 ಹೇಳ್ತಾರೆ. ಅವ್ರ ಆ್ಯಕ್ಟಿಂಗ್, ಅವ್ರ ಫೈಟ್ ಆ್ಯಕ್ಷನ್, ಅವ್ರದ್ದು ಅಮೇಝಿಂಗ್, ಅವ್ರ ಲುಕ್ಕಿಂಗ್, ಅವ್ರದ್ದು ಏನು ಅಮೇಝಿಂಗ್ ಆಗಿದೆ ಪಿಕ್ಚರ್. ಜನ ಯಂಗ್ಸ್ಟರ್ಸ್ಗೆ ಈ ಜನ ನೋಡಿಕೊಂಡು ಒಂದು ಲೆಸನ್ ತಗೊಳ್ಳೋ ಥರ ಒಂದು ಇದು ದಯವಿಟ್ಟು ಎಲ್ಲರೂ ಯಂಗ್ಸ್ಟರ್ಸ್ ಇದು ನೋಡಬೇಕು, ಕಲಿಬೇಕು. ಏನೇನು ಮಾಡಿದ್ದಾರೆ ಆ್ಯಕ್ಷನ್, ಇವರು ಆ್ಯಕ್ಟಿಂಗ್, ದಯವಿಟ್ಟು ನೀವು ಬಂದು ಕಲಿಕೊಳ್ಳಿ ಏನಾಗಿದೆ ಪಿಕ್ಚರ್ನಲ್ಲಿ ಅಂತ. ನಿಜವಾಗ್ಲೂ ರಿಯಲ್ ಆಕ್ಟರ್, ರಿಯಲ್ ಅಮೇಝಿಂಗ್ ಆಕ್ಟರ್. ಇವ್ರಿಗೆ ಏನು ನೆಕ್ಸ್ಟ್ ಏನು ಲೆವೆಲ್ ಹೋಗ್ತಾರಂತ ನಮ್ಮ ಜನನೇ ತಿಳ್ಕೊಳ್ತಾರೆ ಇದು ಪಿಕ್ಚರ್ ನೋಡಿ. ಪಕ್ಕ 100 ಡೇಸ್ ಸೂಪರ್ ಮೂವಿ. 100 ಡೇಸ್ ಪಕ್ಕ ಬರುತ್ತೆ. ಸೂಪರ್, ತುಂಬ ಚೆನ್ನಾಗಿದೆ ಸರ್ ಮೂವಿ ಮಾತ್ರ. ಸೂಪರ್ ಸರ್, ಸೂಪರ್ ಚೆನ್ನಾಗಿದೆ ಫಿಲಮ್. ಫಿಲಮ್ ಚೆನ್ನಾಗೈತೆ. ಸೂಪರ್ ಬ್ರೋ, ಚೆನ್ನಾಗಿದೆ. ಹೆಂಗೆ ಹುಡುಗರ ಲೈಫ್ ಬಗ್ಗೆ ಚೆನ್ನಾಗಿ ತೆಗೆದಿದ್ದಾರೆ. ಇನ್ಮೇಲೆ ಹುಡುಗರು ಈ ಥರ ಬದುಕಬೇಕು, ಹುಡುಗಿ ಬಿಟ್ಟೋದ್ರು ಈ ಥರ ಬದುಕಬೇಕು. ಮೂವಿ ಚೆನ್ನಾಗಿತ್ತು ಸರ್, ಸೂಪರ್ ಆಗೈತೆ. ಇಂಟ್ರೋಲ್ ಆದಮೇಲೆ ಸೂಪರ್ ಆಗೈತೆ. ಹೋಗಿ ನೋಡ್ಬೋದು ಸರ್, ನೋಡ್ಬೋದು ಆರಾಮಾಗಿ ನೋಡ್ಬೋದು. ಚೆನ್ನಾಗಿದೆ ಸರ್ ಫಿಲ್ಮ್, ನೋಡ್ಬೋದು. ಫಸ್ಟ್ ಆಗೈತೆ. ಸಾಬ್ರ ಅಂತ ನಡ್ಸಕ್ಕೆ ಕೊಡಲ್ಲ ನೋಡೋದು. ಫಿಲಮ್ ಸೂಪರ್ ಐತೆ, ಮಸ್ತ್ ಮೂವಿ, ಚೆನ್ನಾಗಿದೆ. ಲವ್ ಮಾಡೋರು ಯಾವತ್ತೂ ಯಾಮಾರಿಸಬಾರ್ದು, ಲವ್ ಮಾಡಿದವರೇ ಮದುವೆ ಆಗ್ತಾರೆ. ಚೆನ್ನಾಗಿದೆ ಸೂಪರ್, ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ. ಸೂಪರ್ ಆಗಿತ್ತು. ತುಂಬ ಚೆನ್ನಾಗಿದೆ ಪಿಕ್ಚರು, ಫಸ್ಟ್ ಕ್ಲಾಸ್, ಸೂಪರ್ ಫಿಲಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ನೋಡ್ಬೇಕಾ ಫಿಲಮ್. ಒಳ್ಳೆ ಲವ್ ಸ್ಟೋರಿ, ಸೂಪರ್ ಲವ್ ಸ್ಟೋರಿ. ಚೆನ್ನಾಗಿದೆ ಸರ್, ಸೂಪರ್, ಚೆನ್ನಾಗಿದೆ, ಸೂಪರ್, ಅಲ್ಟಿಮೇಟ್. ಬ್ಯೂಟಿಫುಲ್ ಮೂವಿ ಸರ್, ಭಾಳ ಚೆನ್ನಾಗಿದೆ. ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಚೆನ್ನಾಗಿದೆ ಸರ್, ಸೂಪರ್. ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ, ಫಿಲಮ್ ಸೈಕ್ ಆಗಿತ್ತು. ಗುಡ್ ಮೂವಿ. ಫಿಲಮ್ ಚೆನ್ನಾಗೈತೆ. ಸೂಪರ್ ಬ್ರೋ, ಚೆನ್ನಾಗಿದೆ. ಹೆಂಗೆ ಹುಡುಗರ ಲೈಫ್ ಬಗ್ಗೆ ಚೆನ್ನಾಗಿ ತೆಗೆದಿದ್ದಾರೆ. ಇನ್ಮೇಲೆ ಹುಡುಗರು ಈ ಥರ ಬದುಕಬೇಕು, ಹುಡುಗಿ ಬಿಟ್ಟೋದ್ರು ಈ ಥರ ಬದುಕಬೇಕು.
अच्छा है, बहुत अच्छा है पिक्चर। पूरे हमारे बच्चा सब के थे, फुल खुश होगा जानी, उसमें खुश होगा जानी पूरे फैमिली पूरा इंसान अच्छा है। ಹೇಳಿ ಅಕ್ಕ ಹೆಂಗಿತ್ತು ಮೂವಿ? ಫಿಲಮ್ ತುಂಬ ಚೆನ್ನಾಗಿದೆ. ಹೊಸದಾಗಿ ಮಾಡಿದ್ದಾರೆ ಸಮೀರ್ ಅಹ್ಮದ್ ಅವ್ರ ಮಗ. ಫಸ್ಟ್ ಮೂವಿ ಭಾಳ ಚೆನ್ನಾಗಿ ಬಂದಿದೆ. ಸ್ಟೋರಿ ಲೈನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಹೀರೋ ಇನ್ನೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು. ಕಾಲೇಜ್ ಲೈಫ್ ರಿಯಾಲಿಟಿ ಬಗ್ಗೆ ಕರೆಕ್ಟಾಗಿ ತೋರಿಸಿದ್ದಾರೆ. ಸೊಸೈಟಿ ಏನು ನಡೀತಾ ಇದೆ ಅದರದ್ದು ಕರೆಕ್ಟಾಗಿ ಪಿಕ್ಚರ್ ತೋರಿಸಿದ್ದಾರೆ ಮೂವಿಯಲ್ಲಿ. ಇದೊಂದು ಮಾಡೆಲ್ ಆಗುತ್ತೆ ಎಲ್ಲ ಯುವಕರಿಗೆ ನೋಡಬೇಕು ಒಂದು ಮೂವಿನ ಅಂತ. ಇದೊಂದು ಪ್ರೇರಣೆ ಆಗುತ್ತೆ ಅನಿಸುತ್ತೆ.